ಹಾಯ್, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ. ನಾವಿವಾಗ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ಮಲೆ ಮಹದೇಶ್ವರ ಬೆಟ್ಟದಲ್ಲಿದ್ದೀವಿ. ನೋಡಿ ವ್ಯೂ ಹೆಂಗಿದೆ ಅಲ್ಲಿ, ನೋಡಿ ಮಲೆ ಮಾದಪ್ಪ ಯಾವ ಥರ ಬೆಟ್ಟದ ಮೇಲೆ ಹುಲಿ ಮೇಲೆ ಕೂತಿದ್ದಾರೆ. ವ್ಯೂ ಮಾತ್ರ ಬೆಳಗ್ಗೆ ಎದ್ದು ಆ್ಯಕ್ಚುಲಿ ಸ್ನಾನಗಿನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟು, ಬಟ್ಟು ಕೆಳಗಡೆ ನಮ್ಮ ರೂಮ್ ಹತ್ರ ಅಷ್ಟು ವ್ಯೂ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಈ ಟೆರಸ್ ಮೇಲೆ ಹತ್ಕೊಂಡು ನಾವು ಇಬ್ಬರು ಬಂದವು. ನೋಡಿ ಮೇಲ್ಗಡೆ ನೋಡಿ ಹೇಗಿದೆ ವ್ಯೂ, ಕಾಣಿಸ್ತಿದ್ಯಾ? ನಾವು ಬುಕ್ ಮಾಡಿರೋಂಥ ರೂಮ್ ಬಂದು ಭಾರತಿ ಲಾಡ್ಜ್ ಆ್ಯಂಡ್ ಗೆಸ್ಟ್ ಹೌಸ್ ಅಂತ, ಅಲ್ಲಿರೋದು ನಾವೀಗ. ಬಟ್ ಇದ್ರ ಮೇಲ್ಗಡೆ ಬರ್ತಿದ್ದಂಗೆ ವ್ಯೂ ನೋಡ್ಬಿಟ್ಟು ಇನ್ನೂ ಮಂಜು ಇನ್ನು 8 ಗಂಟೆ ಆಲ್ರೆಡಿ ಟೈಮ್. ನೋಡಿ 8 ಗಂಟೆ ಟೈಮು. 8 ಗಂಟೆ ಆದ್ರೂ ಇನ್ನು ಬೆಳಗ್ಗೆ 6 ಗಂಟೆ ಅನ್ನೋ ಥರ ಕಾಣಿಸ್ತಾ ಇದೆ. ನೋಡಿ ಪೂರ್ತಿ ಸುತ್ತ ನೋಡಿ ಟೆರಸ್ ಮೇಲೆ ನಿಂತೀವಿ ನಾವು ವಿಡಿಯೋ ಮಾಡೋಕ್ಕೋಸ್ಕರ. ಓಕೆ ಸ್ನೇಹಿತರೆ, ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮಾದಪ್ಪ ಎಲ್ರಿಗೂ ಚೆನ್ನಾಗಿಟ್ಟಿರಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಇಲ್ಲಿಂದ. ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಮತ್ತು ಆ ಒಂದು ಮಾದಪ್ಪನ ಬೆಟ್ಟಕ್ಕೆ ಹತ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ನೋಡೋಣ, ಏನಾದರೂ ಪ್ಲ್ಯಾನ್ ಇದ್ದರೆ ಹೋಗ್ತಿಲ್ಲ ಅಂದರೆ ಸೀದಾ ಬೆಂಗಳೂರಿಗೆ ಹೋಗೋದು. ನಿನ್ನೆಂತೂ ತುಂಬ ಆ ಕಡೆ ಈ ಕಡೆ ತುಂಬ ಓಡಾಡಿ ನನಗಂತೂ ತುಂಬ ತಲೆನೋವಿತ್ತು. ಈಗ ಫ್ರೆಶ್ಶಾಗಿ ಸ್ನಾನಗಿಂದ ಮಾಡಿಕೊಂಡು ಈಗ ದೇವಸ್ಥಾನಕ್ಕೆ ಹೊರಡ್ತಾಯಿದ್ವಿ. ಬನ್ನಿ ದೇವಸ್ಥಾನ ನೋಡೋಣ. ನೈಟ್ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ನೋಡಿರ್ಬೋದು ನೀವು. ಅದು ಬಿಟ್ಟರೆ ಈಗ ಬೆಳಗ್ಗಿನ ಜಾವದಲ್ಲಿ ಯಾವ ಥರ ಕಾಣಿಸುತ್ತೆ ದೇವಸ್ಥಾನ. ನೈಟ್ ನೋಡಿದ್ದು ಫಸ್ಟ್ ಟೈಮ್ 30 ವರ್ಷ, ನಾನು ಹುಟ್ಟ ಮೇಲೆ 30 ವರ್ಷ ಫಸ್ಟ್ ಟೈಮ್ ನೋಡಿರೋದು. ಆ ನಂತರ ಈಗ ಮತ್ತೊಮ್ಮೆ ಹೋಗೋಣ, ಮತ್ತೊಮ್ಮೆ ದರ್ಶನ ಪಡೆಯೋಣ. ಮತ್ತು ಅಲ್ಲಿ ನೋಡ್ದೆ ನೈಟು ಸಿಕ್ಕಾಪಟ್ಟೆ ಜನ. ಅಲ್ಲೆಲ್ಲ ಒಂದು ಮಂಟಪ ಇತ್ತು, ಅಂದರೆ ಮಲ್ಕೊಳಕ್ಕೆ ಜಾಗ. ಆ ಜಾಗದಲ್ಲಿ ಎಷ್ಟು ಜನ ಮಲಗಿದ್ರು, ದೇವಸ್ಥಾನ ಸುತ್ತ ಎಷ್ಟೋ ಜನ ಮಲಗಿದ್ರು. ಅವರೆಲ್ಲ ದರ್ಶನಕ್ಕೋಸ್ಕರನೇ ಕಾಯ್ತಾರೆ. ತುಂಬ ರಶ್ ಇರುತ್ತೆ ಅಂತ ಅಂದ್ಕೊತೀನಿ. ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ದೇವಸ್ಥಾನದಲ್ಲಿ ಮೀಟ್ ಮಾಡೋಣ.